ಹೈ ಫ್ರೆಂಡ್ಸ್, ನಾನು IBOT. ದಸರಾ ಹಬ್ಬ ಶುರು ಆಗೋಗಿದೆ. ಎಲ್ಲಿ ನೋಡಿದ್ರು ಪೂಜೆ. ನಾಡಿನಲ್ಲಿ ಹೂವು ಹಣ್ಣು ತರಕಾರಿ ರೇಟ್ ಜಾಸ್ತಿ ಆಗಿದ್ರು ಜನ ತಗೊಳ್ಳೋದು ಮಾತ್ರ ಕಮ್ಮಿ ಮಾಡಿಲ್ಲ. ಕೈಲಾಗಿದ್ದು ಏನಾದರೂ ಒಂದು ಹಬ್ಬಕ್ಕೆ ಮಾಡಬೇಕು, ಹಾಗೆ ಈ ಹಬ್ಬದಲ್ಲಿ ಹೊಸ ಗಾಡಿ ತಗೊಂಡ್ರೆ ಒಳ್ಳೇದಾಗುತ್ತೆ ಅನ್ನೋದು ನಂಬಿಕೆ. ಈ ಟೈಮಲ್ಲೇ ನೋಡಿ, ಕೆಲಸ ಮಾಡೋ ಜಾಗ ಎಲ್ಲ ಗಾಡಿಗಳು ಕೂಡ ಕ್ಲೀನಾಗಿ ಪಳ ಅಂತ ಹೊಳಿತಿರುತ್ತೆ. ಅಷ್ಟಕ್ಕೂ ಈ ಹಬ್ಬ ಹೇಗೆ ಶುರು ಆಯಿತು, ಈ ಹಬ್ಬದ ಮಹತ್ವ ಎಂಥದ್ದು ಅಂತ ಈ ವಿಡಿಯೋನಲ್ಲಿ ನೋಡೋಣ ಬನ್ನಿ. ಸೊ ಇನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೇಗ ಸಬ್ಸ್ಕ್ರೈಬ್ ಆಗಿ. ವಿಜಯದಶಮಿ ಈ ಹಬ್ಬನ ಭಾರತದಲ್ಲಿ ಒಂದೊಂದು ಕಡೆ ಒಂದೊಂದಾಗಿ ಆಚರಣೆ ಮಾಡ್ತಾರೆ. ಭಾರತದ ದಕ್ಷಿಣ ಹಾಗೂ ಪೂರ್ವದಲ್ಲಿ ವಿಜಯದಶಮಿ ದಿನದಂದು ದುರ್ಗಾದೇವಿ ಪೂಜೆಯಿಂದ ಅಂತ್ಯ ಮಾಡ್ತಾರೆ. ಧರ್ಮವನ್ನು ಪುನಃ ಸ್ಥಾಪಿಸಲು ಹಾಗೂ ಮಹಿಷಾಸುರ ಎಂಬ ರಾಕ್ಷಸನ ಮೇಲೆ ದೇವಿಯು ಗೆದ್ದಿದ್ದನ್ನು ನೆನಪಿಸಿಕೊಂಡು ಈ ಆಚರಣೆ ಮಾಡ್ತಿದ್ದಾರೆ. ಇನ್ನು ಉತ್ತರ ಮತ್ತು ಪಶ್ಚಿಮ ರಾಜ್ಯಗಳಲ್ಲಿ ಇಂದು ರಾಮಲೀಲನ ಅಂತ್ಯವನ್ನು ಸೂಚಿಸುತ್ತದೆ ಹಾಗೂ ರಾವಣನ ಮೇಲೆ ರಾಮನ ವಿಜಯವನ್ನು ನೆನಪಿಸಿಕೊಂಡು ಆಚರಣೆಗಳನ್ನ ಮಾಡ್ತಿದ್ದಾರೆ. ಅಷ್ಟೇ ಅಲ್ಲ, ದ್ವಾಪರಯುಗದಲ್ಲಿ ಅರ್ಜುನ ಒಬ್ರೆ ಇದೇ ಸಮಯದಲ್ಲಿ 1,00,000ಕ್ಕೂ ಹೆಚ್ಚು ಕುರು ಸೈನಿಕರ ಸಂಹಾರ ಮಾಡಿ ಧರ್ಮವನ್ನು ಎತ್ತಿಡ್ದಿದ್ದಾರಂತೆ. ಇದಿಷ್ಟು ಸ್ವಲ್ಪ ಇಂಟ್ರಡಕ್ಷನ್ ಆದ್ರೆ ಸ್ವಲ್ಪ ನಮ್ಮ ಮೈಸೂರು ದಸರಾದ ಬಗ್ಗೆನೂ ನೋಡೋಣ ಬನ್ನಿ. ದಸರಾ ಹಬ್ಬ ನಮ್ಮ ರಾಜ್ಯದ ನಾಡ ಹಬ್ಬ ಆಗಿದೆ. 10 ದಿನಗಳ ಕಾಲ ನಡೆಯೋ ಈ ಹಬ್ಬ ಕೊನೆ ದಿನನ ವಿಜಯದಶಮಿ ಅಂತಾನೂ ಕರೀತಾರೆ. ಈ ಹಬ್ಬ ಹೇಗೆ ನಡೀತು, ಯಾವಾಗ ಶುರು ಆಯಿತು ಅಂತ ನೋಡಿದ್ರೆ 15ನೇ ಶತಮಾನದಲ್ಲಿ ವಿಜಯನಗರದ ರಾಜರು ಈ ಹಬ್ಬನ ಆಚರಿಸ್ತಿದ್ರು. 14ನೇ ಶತಮಾನದಲ್ಲಿ ಹಂಪಿಯ ಹಜಾರ ರಾಮ ಅನ್ನೋ ದೇವಸ್ಥಾನದಲ್ಲಿ ಮಹಾನವಮಿ ಆಚರಿಸ್ತಿದ್ದನ್ನ ಕೆತ್ತಿದ್ದಾರೆ. ನಿಕೋಲಾ ಡಿ ಕೌಂಟಿ ಅನ್ನೋ ಒಬ್ಬ ಇಟಾಲಿಯನ್ ಟ್ರಾವೆಲರ್ ಅದೇ ಶತಮಾನದಲ್ಲಿ ವಿಜಯನಗರ ಸಾಮ್ರಾಜ್ಯಕ್ಕೆ ಬಂದಾಗ ಹಬ್ಬನ ನೋಡಿ ಬೆರಗಾಗಿ ಅದರ ಬಗ್ಗೆ ಒಂದು ಬುಕ್ ಬರೀತಾನೆ. ಚಾಮುಂಡೇಶ್ವರಿ ಎಂಬ ಒಬ್ಬ ಕ್ಷತ್ರಿಯ ದೇವತೆಗೆ ಈ ಹಬ್ಬನ ಆಚರಿಸ್ತಿದ್ದಾರೆ. ದೇಶದ ಮೂಲೆ ಮೂಲೆಗಳಿಂದನೂ ಜನ ಸೇರ್ತಿದ್ದಾರೆ. ಕುಸ್ತಿ ಆಟ, ಹಾಡು ಹಾಡೋದು, ಕ್ರೀಡಾ ಸ್ಪರ್ಧೆಗಳು, ನೃತ್ಯ, ಸೇನೆಯ ಪೆರೇಡ್ ಮಾಡೋದು, ಇನ್ನೂ ಹೆಚ್ಚು ಮನರಂಜನಾ ಕಾರ್ಯಕ್ರಮಗಳನ್ನ ಜನರಿಗೋಸ್ಕರ ರಾಜರೇ ಏರ್ಪಾಟ್ ಮಾಡಿದ್ರು ಅಂತ ಬರೆದಿದ್ದಾರೆ. ವಿಜಯನಗರ ಸಾಮ್ರಾಜ್ಯ ಮುಸಲ್ಮಾನರ ಆಕ್ರಮಣದಿಂದ ಸೋತಾಗ ಈ ಹಬ್ಬ ಕೆಲವು ವರ್ಷಗಳ ಕಾಲ ನಿಂತೋಗಿತ್ತು. ಆದರೆ ವಿಜಯನಗರದ ದಕ್ಷಿಣ ಪ್ರಾಂತ್ಯದಲ್ಲಿ ಮೈಸೂರು ಒಡೆಯರು ಸಾಮ್ರಾಜ್ಯ ಕಟ್ಕೊಂಡಿದ್ರು. ಈ ಹಬ್ಬನ ಮತ್ತೆ ಶುರು ಮಾಡಿ ಇಲ್ಲಿವರೆಗೂ ಕಂಟಿನ್ಯೂ ಮಾಡ್ತಿದ್ದಾರೆ. ಮೊದಲನೇ ರಾಜ ಒಡೆಯರ್ ಅವರು 1610ರಲ್ಲಿ ಶ್ರೀರಂಗಪಟ್ಟಣದಲ್ಲಿ ಶುರು ಮಾಡ್ತಾರೆ. ಹಾಗೂ ಮೂರನೇ ಕೃಷ್ಣರಾಜ ಒಡೆಯರ್ ಇವರು 1805ರಲ್ಲಿ ದರ್ಬಾರ್ ಅಂತ ಶುರು ಮಾಡಿ ಮೈಸೂರು ಪ್ಯಾಲೇಸ್ನಲ್ಲಿ ಆಚರಿಸೋಕೆ ಶುರು ಮಾಡ್ತಾರೆ. ಹಾಗೂ ಎಲ್ಲ ನೆರೆಯ ರಾಜ ಕುಟುಂಬಕ್ಕೂ ಬ್ರಿಟಿಷ್ ಅಧಿಕಾರಿಗಳಿಗೂ ಸ್ಪೆಷಲ್ ಇನ್ವಿಟೇಷನ್ಸ್ನ ಕೊಟ್ಟು ತುಂಬ ಜನ ಸೇರಿ ವಿಜೃಂಭಣೆಯಿಂದ ಹಬ್ಬ ಆಚರಿಸ್ತಾರೆ. 750 kg ತೂಕ ಇರುವ ಚಿನ್ನದ ಮಂಟಪದಲ್ಲಿ ತಾಯಿ ಚಾಮುಂಡೇಶ್ವರಿನ ಇಟ್ಟು ಆನೆಗಳಿಗೆ ಅಲಂಕಾರ ಮಾಡಿ ಅರಮನೆಯಿಂದ ಬನ್ನಿ ಮಂಟಪದವರೆಗೂ ಮೆರವಣಿಗೆ ಮಾಡಿ ಬನ್ನಿ ಮರಕ್ಕೆ ಪೂಜೆ ಮಾಡ್ತಾರೆ. ಮಹಾಭಾರತದ ಪ್ರಕಾರ ಪಾಂಡವರು ಅಜ್ಞಾತವಾಸ ಮಾಡಿದಾಗ ಬನ್ನಿ ಮರದಲ್ಲಿ ತಮ್ಮ ಶಸ್ತ್ರಗಳನ್ನೆಲ್ಲ 1 ವರ್ಷಗಳ ಕಾಲ ಅಡಗಿಟ್ಟಿರ್ತಾರಂತೆ. ಹಾಗಾಗಿ ಇಲ್ಲಿ ಬಂದು ಪೂಜೆ ಸಲ್ಲಿಸ್ತಾರೆ ಅನ್ನೋದು ನಂಬಿಕೆ. ಬರೀ ನಮ್ಮ ದೇಶದಲ್ಲಿ ಮಾತ್ರ ದಸರಾ ಹಬ್ಬ ಆಚರಿಸ್ತಿಲ್ಲ, ನೆರೆಯ ದೇಶಗಳಾದ ಬಾಂಗ್ಲಾದೇಶ, ನೇಪಾಳನಲ್ಲೂ ಆಚರಿಸ್ತಿದ್ದಾರೆ. ಹಾಗೂ ಇನ್ನೊಂದು ವಿಷಯ ಏನಂದ್ರೆ ಮಲೇಷ್ಯಾದಲ್ಲಿ ನ್ಯಾಷನಲ್ ಹಾಲಿಡೇ ಕೂಡ ಕೊಟ್ಟಿದ್ದಾರಂತೆ. ನೋಡಿದ್ರ ಫ್ರೆಂಡ್ಸ್, ದಸರಾ ಹಬ್ಬದ ವಿಶೇಷ ವಿಡಿಯೋನ. ಈ ಹಬ್ಬದ ಮಹತ್ವನ ಎಲ್ಲರಿಗೂ ತಿಳಿಸೋಣ ಹಾಗೂ ಹಬ್ಬನ ಒಳ್ಳೆ ರೀತಿಯಲ್ಲಿ ಆಚರಿಸೋಣ. ಈ ವಿಡಿಯೋ ನೋಡ್ತಿರೋ ನಿಮಗೂ ಹಾಗೂ ನಿಮ್ಮ ಕುಟುಂಬದವರಿಗೂ IBOT ಟೀಮ್ ಕಡೆಯಿಂದ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು. ಏನು ವಿಡಿಯೋ ಮುಗಿತು ಅನ್ಕೋತಿದ್ದೀರಾ? ಇರಿ ಒಂದು ನಿಮಿಷ. ಈ ಹಬ್ಬ ನಿಮ್ಮನೇಲಿ, ಊರುಗಳಲ್ಲಿ ಹೇಗೆ ಆಚರಿಸ್ತಾರೆ ಅಂತ ಕಮೆಂಟ್ ಸೆಕ್ಷನಲ್ಲಿ ನಮಗೆ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮತ್ತು ಶೇರ್ ಮಾಡೋದನ್ನ ಮಾತ್ರ ಮರಿಬೇಡಿ.